ಇದು ನಮ್ಮದು BMC ನೋಡಿ ಹೇಳಿದ್ದಾರೆ ಅನ್ಕೋತೀನಿ. ಇದು ನಮ್ಮದು BMC ನೋಡಿ ಹೇಳಿದ್ದಾರೆ ಅನ್ಕೋತೀನಿ, ಬಲ್ಕ್ ಮಿಲ್ಕ್ ಚಿಲ್ಲರ್ ಅಂತ. ಇದು 500 ಲೀಟ್ರ್ ಕೆಪಾಸಿಟಿ ಇರೋಂಥ BMC. ಸೊ ಇದು ಜಸ್ಟ್ ಚಿಲ್ಲರು. ಸೊ ಮಿಲ್ಕ್ ಕರೆದಾದ್ಮೇಲೆ ನಮ್ಮ ಫಾರ್ಮರ್ಸ್ ಇದು ಬಂದು ಒಂದು ನಿಮಿಷ ಇದು ಬರುತ್ತಾ. ಸೊ ಇದು ಬಂದು ಕೂಲರು, ಇದರೊಳಗೆ ಮಿಲ್ಕ್ ಡಂಪ್ ಮಾಡ್ತಾರೆ. ಸೊ ಏನಕ್ಕೆ ಚಿಲ್ ಮಾಡ್ತೀವಿ ಅಂದರೆ ನಾವು ಮಿಲ್ಕ್ನ ಬ್ಯಾಕ್ಟೀರಿಯಾನ ಅರೆಸ್ಟ್ ಮಾಡೋಕ್ಕೋಸ್ಕರ ಅಷ್ಟೇ. ನಮ್ಮ ಮನೇಲಿ ಫ್ರಿಜ್ ಯೂಸ್ ಮಾಡ್ತೀವಲ್ಲ ಅದೇ ರೀತಿ. ಸೊ ನೀವೇನಾದರೂ ಮಿಲ್ಕ್ ಆಚೆ ಇಟ್ಟರೆ ಎವ್ರಿ 15 ಮಿನಿಟ್ಸ್ಗೆ ಒಂದ್ಸತಿ ಬ್ಯಾಕ್ಟೀರಿಯಾ ಗ್ರೋತ್ ಆಗುತ್ತೆ. ಈಗ ಒಂದು 20,000 ಆಯಿತು ಅಂದರೆ ನೆಕ್ಸ್ಟ್ 15 ಮಿನಿಟ್ಸ್ಗೆ ಡಬಲ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಬ್ಯಾಕ್ಟೀರಿಯಾ ಲೋಡ್ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ಬೇಗ ಸ್ಪಾಯ್ಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಚಿಲ್ ಮಾಡೋದ್ರಿಂದ ಏನಾಗುತ್ತೆ, ಬ್ಯಾಕ್ಟೀರಿಯಾ ಗ್ರೋ ಆಗಲ್ಲ. ಸೊ ಯೂಶ್ವಲಿ ನಿಮ್ಮ ಕನ್ವೆನ್ಷನಲ್ಗೆ ಹಾಕ್ತೀವಿ ಅಂದರೆ ಅವಾಗಲೇ ಹಾಕೋರು ಅವ್ರು ಏನು ಮಾಡ್ತಾರೆ, ಚಿಲ್ ಮಾಡಿ ಕಳಿಸ್ತಾರೆ, ಓಕೆನಾ. ಬಟ್ ನಾವೇನು ಮಾಡ್ತೀವಿ, ನಾವು ದೂರದಿಂದ ತರಬೇಕು ಅಂದರೆ ಫಸ್ಟು ಚಿಲ್ ಮಾಡಲೇಬೇಕು. ಏನು ಮಾಡ್ತೀವಿ, ಒಂದು 5 ಫಾರ್ಮರ್ಸ್ ಇತ್ತು ಅಂದರೆ 5 ಫಾರ್ಮರ್ಸ್ಗೆ 1,000 ಲೀಟ್ರ್ 2,000 ಲೀಟ್ರ್ ಕೆಪಾಸಿಟಿ ಕೊಟ್ಟಿರ್ತೀವಿ. ಅವ್ರು ಏನು ಮಾಡ್ತಾರೆ, ತಂದು ಟೆಸ್ಟಿಂಗ್ ಎಲ್ಲ ಆದಮೇಲೆ ಡಂಪ್ ಮಾಡಿ ಚಿಲ್ ಮಾಡೋಗ್ತಾರೆ. ಅದು BMC ಓನರ್ ಇರ್ತಾರೆ, ಅದು ರೆಸ್ಪಾನ್ಸಿಬಲ್ ಅವ್ರದ್ದು. ಚಿಲ್ ಮಾಡೋದು, ಬಂದು ವ್ಯಾನಿಗೆ ಲೋಡ್ ಮಾಡೋಕ್ಕೆ ಹೆಲ್ಪ್ ಮಾಡೋದು. ಈಗ ಬೆಳಗ್ಗೆ ಆಲ್ಮೋಸ್ಟ್ ಎಲ್ಲ ಕರೆದಿರ್ತಾರೆ. BMC ಬರೋದ್ರೊಳಗೆ ಒಂದು 8-8:30 ಆಗ್ಬೋದು. 8:30ಗೆ ಡಂಪ್ ಬಂದಿದ್ದು ಡಂಪ್ ಮಾಡಿಬಿಟ್ರೆ ಚಿಲ್ ಮಾಡ್ತಾರೆ. ನಮ್ಮ ವ್ಯಾನ್ ಹೋಗಿ ಯಾವಾಗ ಕಲೆಕ್ಟ್ ಮಾಡ್ಕೊಂಡ್ರೆ ಬರುತ್ತೆ. ಸೊ ಇಲ್ಲ, ಸಾಯಂಕಾಲ ಬೆಳಗ್ಗೆ ಕರೆದು ಆಲ್ಮೋಸ್ಟ್ ಮಧ್ಯಾಹ್ನದೊಳಗಡೆ ಬರುತ್ತೆ. ಚಿಲ್ಲಲ್ಲೇ ಇರಬೇಕು. ಆಮೇಲೆ ನಮ್ಮ ವ್ಯಾನು ಇನ್ಸುಲೇಟೆಡ್ ವ್ಯಾನ್ಸೇ ಎಲ್ಲ, ಅದು ಚಿಲ್ಲಿಂಗ್ ಇರುತ್ತೆ. ಹಾಗಾಗಿ ಏನಾಗುತ್ತೆ, ನಮ್ಮದು ಮೈಕ್ರೋವೇವ್ ಲೋಡು ಕಮ್ಮಿ ಇರುತ್ತೆ. ಹೌದು ಹೌದು, ಆ ಪ್ರೊಡಕ್ಷನ್ ಲಿಮಿಟ್ಗೆ ಆಗುತ್ತೆ ಮ್ಯಾಮ್. ನೈಟು ಡೇ ಎಲ್ಲ ನಡೀತಾ ಇರುತ್ತೆ. ಯಾಕೆಂದರೆ ನಮಗೆ ಯಾವ ಥರ ಅಂದರೆ, ನಾಳೆಗೆ ಬೆಳಗ್ಗೆ 5 ಗಂಟೆ 4:15ಇಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ಡೆಲಿವರಿ. ಕನ್ಸ್ಯೂಮರ್ ಡೋರ್ಸ್ಟೆಪ್ ಮೈಸೂರು, ಬೆಂಗಳೂರು, ಹೈದರಾಬಾದ್, ಚೆನ್ನೈಗೆಲ್ಲ. ಬಟ್ ಹೈದರಾಬಾದ್, ಚೆನ್ನೈಗೆ ಪೌಚ್ ಫಾರ್ಮೇಷನ್ ಹೋಗಲ್ಲ, ಬರೀ ಪೇಪರ್ ಬೋರ್ಡು USD ಹೋಗುತ್ತೆ. ಯಾಕೆಂದರೆ ಟ್ರಾವೆಲಿಂಗ್ ಜಾಸ್ತಿ ಅದು. ಬಟ್ ಬೆಂಗಳೂರಿಗೆಲ್ಲ ಏನಾಗುತ್ತೆ, ಇಲ್ಲಿ ಅರೌಂಡ್ ನೈಟು 10ಗೆಲ್ಲ ಬಿಟ್ಬಿಡ್ತಾರೆ, 10-11ಗೆ. ಇಲ್ಲಿಂದ ಬೆಳಗ್ಗೆ ಬಂದಿದ್ದು ಪ್ರೋಸೆಸ್ ಆಗಿ ಹೋಗ್ಬಿಡುತ್ತೆ, ಸಂಜೆ ಬಂದಿದ್ದು ಪ್ರೋಸೆಸ್ ಆಗುತ್ತೆ, ಬೇರೆ ಡೈರಿ ಪ್ರಾಡಕ್ಟ್ಗೆಲ್ಲ ಹೋಗುತ್ತೆ. ಸೊ ಏನಾಗುತ್ತೆ, ಇಲ್ಲಿಂದ ಅಲ್ಲಿಗೆ ಬೆಂಗಳೂರು ಕ್ರಾಸ್ಟ್ ಆಗಿಂದ ಮತ್ತೆ ಸ್ಪೋಕ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹಾಂ, ನಮ್ಮದು ಕ್ರಾಸ್ಟ್ ಆಗಿದೆ, ಒಂದು ಕ್ರಾಸ್ಟ್ ಆಗಿ ನೆಲಮಂಗಲದಲ್ಲಿ. ಅಲ್ಲಿಂದ ಮತ್ತೆ ಎಲ್ಲ ಸ್ಪೋಕ್ಸ್ಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ ಸ್ಪೋಕ್ಸಿಂದ ಮತ್ತೆ ಡೆಲಿವರಿ ಬಾಯ್ಗಳು ತಗೊಂಡೋಗಿ ಮನೆಗೆ ಕೊಡಬೇಕು. ಹಾಗಾಗಿ ಏನು ಮಾಡ್ತೀವಿ, ಮಾರ್ನಿಂಗ್ 4ಗೆ ಸ್ಟಾರ್ಟ್ ಆಗುತ್ತೆ ಡೆಲಿವರಿ. 4 ಇಲ್ಲ 4:30ಗೆ ಸ್ಟಾರ್ಟ್ ಆಗಿ 6 ಒಳಗೆ ಅವ್ರ ಮನೆ ರೀಚ್ ಆಗಿರುತ್ತೆ ಎಲ್ಲ ಮನೆಗೂ. ಸೊ ಬರೀ ಮಿಲ್ಕ್ಗೆ ಬಂದರೆ ಮೋರ್ ದೆನ್ 30,000 ಲೀಟ್ರ್ ಹೋಗ್ತಾಯಿದೆ ಬರೀ ಮಿಲ್ಕ್ ಬೆಂಗಳೂರು. ಇನ್ನೂ ಜಾಸ್ತಿನೇ ಹೋಗ್ತಾ ಇದೆ, ಯಾಕೆಂದರೆ ಈಗ ತುಂಬ ಬರ್ತಾ ಇದ್ದಾರೆ. ಓಕೆ, ನಮ್ಮ ಅಕ್ಕ 2 ಲೀಟರ್, ನಾನು ಅರ್ಧ ಲೀಟರ್. ಇಲ್ಲ ಆಗುತ್ತೆ ಮ್ಯಾಮ್, ಹೇಳೋಕ್ಕಾಗಲ್ಲ ಯೂಶ್ವಲಿ. ಸೊ ಯೂಶ್ವಲಿ ಅದನ್ನೆಲ್ಲ ಏನು ಮಾಡಬೇಕು, ಈಗ ಫಾರ್ ಎಕ್ಸಾಂಪಲ್ ನಾನು ಫಾರ್ಮರ್ಸು, ನಾನೇನು ಮಾಡ್ತೀನಿ, BMCಗೆ ತಂದು ಕೊಡ್ತೀನಿ ಅಂದರೆ ಆ ಟೈಮಲ್ಲಿ ಚೆಕ್ ಮಾಡಿರ್ತೀವಿ. ಅಲ್ಲಿ ನಂದು ಪಾಸಿಟಿವ್ ಬರಲಿಲ್ಲ, ಎಲ್ಲ ನೆಗೆಟಿವ್ ಬಂತು. ಆಫ್ಟರ್ BMCಯಿಂದ ಪ್ರೊಸೆಸಿಂಗ್ ಪ್ಲಾಂಟಿಗೆ ಬಂದಾಗ ಅಲ್ಲೇನಾದರೂ ಮತ್ತೆ ಪಾಸಿಟಿವ್ ಬಂತು ಅಂದರೆ ಅದು 2,000 ಮಿಲ್ಕ್ ಇತ್ತು, ಅದಕ್ಕೆಲ್ಲ BMC ಓನರೇ ರೆಸ್ಪಾನ್ಸಿಬಲ್, ಫಾರ್ಮರ್ ರೆಸ್ಪಾನ್ಸಿಬಲ್ ಆಗೋಲ್ಲ. ಯಾಕೆಂದ್ರೆ ಅವ್ನು ಫಾರ್ಮರ್ ಲೆವೆಲಲ್ಲಿ ಫಸ್ಟು ಫಾರ್ಮರ್ಸ್ ಲೆವೆಲಲ್ಲಿ BMC ಓನರ್ ಚೆಕ್ ಮಾಡ್ಕೋತಾನೆ. BMC ಓನರ್ ತಂದಿದ್ದನ್ನ ನಾವು ಪ್ಲಾಂಟಲ್ಲಿ 22 ಥರ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಆ 22 ಥರ ಟೆಸ್ಟ್ ಕಂಡಕ್ಟ್ ಮಾಡಿದಾಗ ಅಲ್ಲಿ ಪಾಸಿಟಿವ್ ಬಂದರೆ ಅದು ಕಂಪ್ಲೀಟ್ ರಿಜೆಕ್ಟ್. ಸೊ ಇದು ಬಯೋಗ್ಯಾಸ್ ಅಲ್ಲ, ನಮ್ಮನೆ ನೋಡಿದಿರಲ್ಲ, ಗೋಬರ್ ಗ್ಯಾಸ್ ಹಿಂದೆ ಓಲ್ಡನ್ ಡೇಸಲ್ಲಿ ಇತ್ತಲ್ಲ. ಇದು ಬಂದು ಬಯೋಗ್ಯಾಸ್. ನಾವೀಗ ನ್ಯೂ ಮೆಥಡ್ ಯೂಸ್ ಮಾಡ್ತಾ ಇದ್ವಿ, ಬಲೂನ್ ಮೆಥಡ್ ಅಂತ. ಇದು ಬಂದು ಹೈ ಡೆನ್ಸಿಟಿ ಪಾಲಿಥೇನ್ ಮೆಟೀರಿಯಲ್ ಅಂತ, HDP ಮೆಟೀರಿಯಲ್ ಅಂತ ಯೂಸ್ ಮಾಡಿದ್ದೀವಿ. ಸೊ ನಾವು ಸಿಸ್ಟಮ್ ಬಯೋ ಕಂಪ್ನಿ ಜೊತೆ ಟೈಪ್ ಆಗಿದೆ, ಅವ್ರು ನಮಗೆ ಸೆಟಪ್ ಮಾಡ್ಕೊಂಡಿದ್ದಾರೆ. ನಮ್ಮ ಕೌ ಶೆಡಲ್ಲಿ ಏನು ಇರುತ್ತೆ, ಆ ಕೌ ಡಂಕು, ಕೌ ಯೂರಿನು, ವಾಷಬಲ್ ವಾಟರ್ನ ಏನು ಮಾಡ್ತೀವಿ, ನಮ್ಮದೊಂದು ಬಯೋಡೈಜೆಸ್ಟ್ ಬಿಟ್ಟಿದೆ, ಅರೌಂಡ್ 2 lakh ಲೀಟ್ರ್ ಕೆಪಾಸಿಟಿ. ಅಲ್ಲೇನು ಮಾಡ್ತೀವಿ, 1:2 ಆ್ಯಡ್ ಮಾಡ್ತೀವಿ. ಅಂದರೆ ಒಂದು 100 kg ಕೌ ಡಂಗ್, ಕೌ ಯೂರಿನ್ ಇತ್ತು ಅಂದರೆ 200 ಲೀಟ್ರ್ ವಾಟರ್ ಮಿಕ್ಸ್ ಮಾಡಿ
ಅಲ್ಲೇ ಮೋಟ್ರ್ ಪಂಪ್ ಇದೆ, ಆ ಪಂಪಲ್ಲಿ ಮಿಕ್ಸ್ ಮಾಡಿಬಿಟ್ಟು ಈ ಕಂಟೈನರ್ಗೆ ಡಂಪ್ ಮಾಡಿ ಆಮೇಲೆ ಬಕೆಟ್ಸ್ ಇದೆಯಲ್ವ ಅಲ್ಲಿ ಕೆಳಗಡೆ, ಆ ಬಕೆಟಿಗೆ ಫೀಡ್ ಮಾಡ್ತೀವಿ. ಸೊ ಒಂದೊಂದು ಇದು ಬಯೋಗ್ಯಾಸ್ ಇಂಟೇಕ್ ಬಂದು ಅರೌಂಡ್ 800 ಲೀಟ್ರ್ ಕೆಪಾಸಿಟಿ ಇದೆ. ಸೊ ಮೇಲ್ಗಡೆ ಏನು ಬ್ಲೋಟಿಂಗ್ ನೋಡ್ತಾ ಇದ್ವಿ, ಕೆಳಗಡೆ ಸೇಮ್ ಅಮೌಂಟು ಡಿಗ್ ಮಾಡಿ ಬಲೂನ್ ಪ್ಲೇಸ್ ಮಾಡಿದ್ವಿ. ಸೊ ನಾವು ಫೀಡ್ ಮಾಡಿದ್ದೆ ಅಂತ ಒಳಗಡೆ ಹೋಗುತ್ತೆ, ಒಳಗಡೆ ಹೋಗಿ ಮೈಕ್ರೋಬೈಲ್ ಆಕ್ಟಿವಿಟಿ ಆದಾಗ ನಮಗೆ ಮೀಥೇನ್ ಗ್ಯಾಸು ಪ್ರೊಡ್ಯೂಸ್ ಆಗುತ್ತೆ. ಮೇಲ್ಗಡೆ ಕಂಪ್ಲೀಟ್ ಏನು ಬ್ಲೋಟಿಂಗ್ ಇದೆ ಅದೆಲ್ಲ ಕಂಪ್ಲೀಟ್ ಗ್ಯಾಸು. ಆ ಗ್ಯಾಸ್ನ ನೋಡಿ ಈ ಪೈಪ್ ಮುಖಾಂತರ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಅದು ಏನೋ ಒಂದು ಇಲ್ಲಿ ಬಾಯ್ಲರ್ ಹಾಟ್ ವಾಟರ್ಗೆ ಕೌ ಶೆಡ್ಡಲ್ಲಿ, ಯಾಕೆಂದರೆ ಮಲ್ಕಿಂಗ್ ಮಿಷಿನ್ ಎಲ್ಲ ವಾಶ್ ಮಾಡಬೇಕು. ಇನ್ನೊಂದು ಬಂದು ಕ್ಯಾಂಟೀನಲ್ಲಿ ಕುಕಿಂಗ್ ಪರ್ಪಸ್ಸು, ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ 6 ಬಲೂನಿಂದ ಒಂದು ದಿನಕ್ಕೆ 25 kg ಗ್ಯಾಸ್ ಸಿಗುತ್ತೆ. 1.5 ಸಿಲಿಂಡರ್ ನಮಗೆ ಗ್ಯಾಸ್ ಸಿಗುತ್ತೆ. ಸೊ ಇದರಲ್ಲಿ ಬಂದಂಥ ಔಟ್ಪುಟ್ ಏನಂತೀವಿ ಅದನ್ನ ಸ್ಲರಿ ಅಂತ ಕರಿತೀವಿ. ಆ ಸ್ಲರಿನ ಡಿಕಂಪೋಸ್ಡ್ ಮೆನ್ಯೂರ್ ಅಂತೀವಿ, ಗೊಬ್ಬರ. ಅದನ್ನು ನಾವು ತರಕಾರಿ ಬೆಳೆಯೋಕ್ಕಾಗ್ಬೋದು, ಇಲ್ಲ ಮೇವು ಬೆಳೆಯೋಕ್ಕಾಗ್ಬೋದು, ಅದನ್ನ ಯೂಸ್ ಮಾಡ್ಕೋಬೋದು. ಸೊ ಇದು 10 year ವಾರಂಟಿ ಕೊಟ್ಟಿದ್ದಾರೆ. ರ್ಯಾಟ್ ಪ್ರೂಫ್, ಫೈರ್ ಪ್ರೂಫ್, ಸ್ಕ್ರ್ಯಾಚ್ ಪ್ರೂಫು. ಇನ್ ಕೇಸ್ ಪಂಚರ್ ಆದರೂ ಪಂಚರು ಹಾಕೋಬೋದು. ಇದು ನಾವು ಮನೆಯಲ್ಲೆಲ್ಲ ಮಾಡ್ಕೋಬೋದು, ಸೆಟಪ್ ಮಾಡ್ಬೋದು. ನಿಮಗೆ ಸಬ್ಸಿಡಿನೂ ಸಿಗುತ್ತೆ, ಗೌರ್ಮೆಂಟ್ ಸಬ್ಸಿಡಿ, ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ. ಬಟ್ ನಮ್ಮ ಫಾರ್ಮರ್ಸಿಗೆ ನಾವು ಕೊಡ್ತಾ ಇದ್ದೀವಿ ಸಬ್ಸಿಡಿ ಅಮೌಂಟಲ್ಲಿ 1/3. ಈ ಮರ ಇದೆಯಲ್ಲ ಇಷ್ಟವರೆಗೂ ಬಲೂನ್ ಕೊಡ್ತೀವಿ. ಅದು ಅರೌಂಡ್ 12,000 to 13,000ಗೆಲ್ಲ ಇನ್ಸ್ಟಾಲ್ ಮಾಡಿಸ್ಕೊಡ್ತೀನಿ. ಎಷ್ಟು ಇಲ್ಲಿಂದ ಎಷ್ಟು? 1/3. ಅದರೊಳಗೆ ಒಂದು ಮನೆ. ಸೊ ಮಾರ್ನಿಂಗ್ ಒಂದು 2 or 3 hours ಮತ್ತು ಈವ್ನಿಂಗ್ 2 hours ಯೂಸ್ ಮಾಡೋದು ಆರಾಮಾಗಿ ಕುಕ್ಕಿಂಗೆ. ಎಷ್ಟು ಬರ್ಬೋದು ಲೀಟರು ಗ್ಯಾಸ್? ಲೀಟರ್ ಥರ ಅಲ್ಲ, ಲೀಟ್ರ್ ಇಲ್ಲ ಮ್ಯಾಮ್. ಅದರಲ್ಲಿ ನೀವು ಫೀಡಿಂಗ್ ಡೈಲಿ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಒಂದು 2 kg 3 kg ಅಷ್ಟು ಸಿಗ್ಬೋದು ಡೈಲಿ. ಮಿನಿಮಮ್ ಎಷ್ಟು ಹಸು ಇರಬೇಕು? ಒಂದು 3 ಹಸು ಇದ್ರು ಫೈನ್ ಸರ್. ಯಾಕೆ ಅಂದರೆ ಅಷ್ಟು ಒಂದು ಹಸು ಏನಿಲ್ಲ ಅಂದ್ರೂ ದೊಡ್ಡ ಅಡಲ್ಟ್ ಹಸು 15 to 20 kg ಸಗಣಿ ಹಾಕೋದು ಒಂದು ದಿನಕ್ಕೆ ಅಲ್ವಾ, ಸಾಕು ನಮಗೆ. ಅದನ್ನು ಮಿಕ್ಸ್ ಮಾಡಿ ಡಂಪ್ ಮಾಡೋದು. ಯಾವುದಕ್ಕೆ ಮ್ಯಾಮ್? ಜಸ್ಟ್ ಇಷ್ಟಕ್ಕೆ ಬೇಕು. ಹಾಂ ಹೇಳಿದ್ನಲ್ಲ ಎಕ್ಸಾಂಪಲ್, ಇಷ್ಟಕ್ಕೆ ಬೇಕು ಅಂದರೆ ಬಂದಿದ್ನೆಲ್ಲ ಒಂದು 50 kg ಸಗಣಿ ಬಂದರೆ ಅದನ್ನೇ ಹಾಕಿ. 50 kg ಸಗಣಿ ನೀರು ಮಿಕ್ಸ್ ಮಾಡಿ 1:2 ಮಿಕ್ಸ್ ಮಾಡ್ಬಿಟ್ಟು ಹಾಕಿ. ಅದಕ್ಕೆ ಎಷ್ಟಾಯಿತು? ಒಂದು 50, ಅದೊಂದು 100-150 ಲೀಟ್ರ್ ಆಗೋಯ್ತು. ಅಂದರೆ ಇವಾಗ ನೀವು ಸೆಗ್ನಿನ ಆ ಥರ ಇಲ್ಲಿ ವಾಶ್ ಮಾಡಿಬಿಟ್ಟು ವಾಶ್ ಮಾಡಿ ಅಲ್ಲಿ ಪಿಟ್ಟಿದೆ ದೊಡ್ಡದು, ಆ ಪಿಟ್ಟಿಗೆಲ್ಲ ಡಂಪ್ ಆಗುತ್ತೆ. ಅಲ್ಲಿ ಇನ್ನೊಂದು ಪಿಟ್ಟಿದೆ, ಆ ಪಿಟ್ಟಿಂದ ಮಿಕ್ಸ್ ಮಾಡ್ತೀವಿ ಅಲ್ಲೇನೆ. ಮಿಕ್ಸ್ ಮಾಡಿ ಮೋಟ್ರ್ ಮುಖಾಂತರ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಸೆಮಿ ಲಿಕ್ವಿಡ್ ಮಾಡ್ಕೊಂಡು ಎಲ್ಲ ಇಲ್ಲಿಗೆ ಡಂಪ್ ಮಾಡ್ಕೋತೀವಿ. ಓಕೆ. ಇವಾಗ ಸಣ್ಣದಾಗಿ ನಾವು ಮಾಡ್ತಾ ಇರೋದು ಅಂದರೆ ನಮಗೆ ಆ ಸೆಟಪ್ಗೆಲ್ಲ ಎಷ್ಟು ಎಕ್ಸ್ಪೆನ್ಸ್ ಆಗ್ಬೋದು? ಚಿಕ್ಕದಾಗಿ ಮಾಡ್ತೀವಿ ಅಂದರೆ ಸರ್ ಬಲೂನ್ ಡಿಪೆಂಡ್ ಅಪ್ಪ. ನಿಮಗೆ ಇದು ಬಂದು 1 lakh rupees ಇದೆ ಒಂದು ಬಲೂನ್ ಕಾಸ್ಟು. ಒಂದು ಬಲೂನ್ ಕಾಸ್ಟ್. ಸೊ ನೀವು ಅಂದರೆ ನಮ್ಮಿಂದ ಯಾವುದೇ ರೀತಿ ಸಬ್ಸಿಡಿ ಇಲ್ಲ, ನಾವೇ ಇನ್ಸ್ಟಾಲ್ ಮಾಡಿಸ್ಕೊಟ್ರೋದು. ನೀವು ಸಬ್ಸಿಡಿ ತೊಗೊಂಡ್ರೆ ಗೌರ್ಮೆಂಟಿಂದ ಬರುತ್ತೆ. ಬಟ್ ನೀವು ಚಿಕ್ಕದಾಗಿ ಮಾಡ್ಕೋತೀವಿ 1 or 2 ಬಲೂನ್ಸ್ ಅಂದರೆ ನಿಮಗೆ ನೋಡಬೇಕು. ಬೇಕಾದ್ರೆ ನಂಬರ್ ಶೇರ್ ಮಾಡ್ತೀನಿ, ಕೀರ್ತೀಶ್ ಅಂತ ಅವರು ನಿಮಗೆ ಕಂಪ್ಲೀಟ್ ಕಾಸ್ಟ್ನೇ ಕೊಡ್ತಾರೆ. ಸೆಟಪ್ ಎಲ್ಲ ಅವರೇ ಬಂದು ಮಾಡ್ಕೊಡ್ತಾರೆ. ಅಲ್ಲಲ್ಲ, ನೀವು ಅದು ಇವಾಗ ಪಿಟ್ಟು ಅದೇನು ಜಾಸ್ತಿ ಆಗಲ್ಲ ಸರ್. ಪಂಪ್ ಯೂಸ್ ನಾರ್ಮಲ್ ಸಂಪ್ ಟೈಪ್ ಮಾಡ್ಕೋತೀವಿ ಅಷ್ಟೇ. ಅದು ಪಿಟ್ಟು ಓಪನ್ಸ್ ಇರುತ್ತೆ, ಅದಕ್ಕೆ ಪಂಪ್ಗಳು ಆ್ಯಡ್ ಮಾಡ್ಕೋಬೇಕಷ್ಟೇ. ಪಂಪ್ದು ಸ್ಲರಿ ಪಂಪ್ ಅದೆಲ್ಲ ಬರುತ್ತೆ ಸರ್. ಒಂದು ಇದು 30,000, 35,000, 40,000 ಡಿಪೆಂಡ್ ಅಪಾನ್ ಕಂಪ್ನಿ ಮೇಲೆ ಹೋಗುತ್ತೆ. ಓಕೆ. ಆ ಸ್ಲರಿ ಪಂಪಿಂದನೇ ಮಾಡಬೇಕಾ? ಇವಾಗ ಸ್ಲೋಪ್ ಮ್ಯಾನ್ಯುಯಲಿನೂ ಮಿಕ್ಸ್ ಮಾಡ್ಕೋಬೋದು. ನಾವೇನು ಮಾಡ್ತೀವಿ, ಯೂಸ್ ಅಮೌಂಟ್ ಬರ್ತಾವ ಅಂತ ಪಂಪ್ ಯೂಸ್ ಮಾಡ್ಕೋತಾ ಇದೀವಿ ಅಷ್ಟೇ. ನೀವು ಮ್ಯಾನ್ಯುಯಲಿ ಮಿಕ್ಸ್ ಮಾಡಿಬಿಟ್ಟು ನಾರ್ಮಲ್ ಮೋಟ್ರಿಕ್ಕೆ ಡಂಪ್ ಮಾಡ್ಕೋಬೋದು. ಇಲ್ಲ ಸ್ಲೋಪ್ ಮಾಡ್ಕೊಂಡು ಅದು ಮಿಕ್ಸ್ ಮಾಡ್ಬಿಟ್ಟು ಒಂದು ಗೇಟ್ ಟೈಪ್ ಮಾಡ್ಕೊಂಡು ಬಿಡ್ಕೋ ಆ ಥರನೂ ಮಾಡ್ಕೋಬೋದು. ಬಟ್ ಇದು ಒಂದು ಏನು ಅಂದರೆ ಜಸ್ಟ್ ಮೋಟ್ರ್ ಆನ್ ಮಾಡಿಬಿಟ್ಬಿಟ್ರೆ ಆಟೋಮೆಟಿಕ್ ಮುಗಿಯುತ್ತೆ, ಮ್ಯಾನ್ ಪವರ್ ಕಮ್ಮಿ ಆಗುತ್ತೆ. ಓಕೆ. ಅದಕ್ಕೆ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ಬೇಕಂತ? ಹೌದು, ಟೈಮ್ ಸೇವ್ ಮಾಡಬೇಕು. ಬೇರೆ ಕೆಲಸದಲ್ಲಿ ನಾವು ಇನ್ವಾಲ್ವ್ ಆಗಬೇಕು ಅನ್ನೋಕ್ಕೋಸ್ಕರ ಮಾಡೋದು. ಓಕೆ. ಬಟ್ ನಮ್ಮ ಕಾನ್ಸೆಪ್ಟು 0 ಕೆಮಿಕಲ್ 0 ವೇಸ್ಟ್ ಅಂತ. ನಮ್ಮ ಅಕ್ಷಯಕಲ್ಪ ಫಾರ್ಮರ್ಸ್ ಆಗ್ಬೋದು, ನಮ್ಮ ಅಕ್ಷಯಕಲ್ಪ ಆಗ್ಬೋದು, ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡ್ದಲೇ ಬರೋವಂಥದ್ರಿಂದ ಗೊಬ್ಬರ ಮಾಡಿಕೊಂಡು ಯೂಸ್ ಮಾಡಬೇಕು.